ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮ್ಮ ಕೈಯಲ್ಲಿ ಅಮೃತ ಮತ್ತು ವಿಷ ಎರಡು ಒಂದೇ ರೂಪದಲ್ಲಿ ಸಿಕ್ಕರೆ ನೀವೇನನ್ನ ಆರಿಸಿಕೊಳ್ಳುತ್ತೀರಿ? ಇವತ್ತು ನಾವು ಮಾತನಾಡಲಿರುವ ಆ ವಸ್ತು ಎಂತಹದ್ದು ಅಂದರೆ, ಅದನ್ನ ಸರಿಯಾಗಿ ಬಳಸಿದರೆ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಗೂಳಿಯಂತಹ ಶಕ್ತಿಶಾಲಿ ವ್ಯಕ್ತಿಯಾಗಬಲ್ಲ. ಅವನ ನರನಾಡಿಗಳಲ್ಲಿ ಎಂತಹ ಶಕ್ತಿ ಬರುತ್ತೆ ಅಂದ್ರೆ ಸಂಗಾತಿ ಕೂಡ ಬೆರಗಾಗುವಂತಹ ಗಂಡಸ್ತನ ಮರಳಿ ಬರುತ್ತೆ. ಆದರೆ ಇದೇ ವಸ್ತುವನ್ನ ಬಳಸುವಾಗ ಒಂದೇ ಒಂದು ಸಣ್ಣ ತಪ್ಪು ಮಾಡಿದರೆ ಅದು ನೇರವಾಗಿ ಸ್ಮಶಾನಕ್ಕೆ ದಾರಿ ತೋರಿಸಬಹುದು. ಹೌದು, ಇದು ನಮ್ಮ ಪೂರ್ವಜರು ಯಾವುದೇ ಜಿಮ್ ಅಥವಾ ಸಪ್ಲಿಮೆಂಟ್ ಇಲ್ಲದೆ ಬೆಟ್ಟ ಕಡಿಯುವಂತಹ ತಾಕತ್ತು ಎಲ್ಲಿಂದ ತರುತ್ತಿದ್ದರು ಎಂಬ ರಹಸ್ಯ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಆಯುರ್ವೇದದಲ್ಲಿ ಆ ಕಳೆದು ಹೋದ ಖಜಾನೆಯ ಕೀಲಿಕೈಯನ್ನ ಹುಡುಕೋಣ. ಸ್ನೇಹಿತರೆ, ಇಂದಿನ ಕಾಲಘಟ್ಟದಲ್ಲಿ ನಾವು ಎಷ್ಟೇ ದುಡ್ಡು ಮಾಡಿರಬಹುದು, ಆದರೆ ಪುರುಷರ ಆರೋಗ್ಯ ಅನ್ನೋದು ಮಾತ್ರ ದಿನೇ ದಿನೇ ಪಾತಾಳಕ್ಕೆ ಕುಸಿಯುತ್ತಿದೆ. ಒಮ್ಮೆ ಯೋಚಿಸಿ, ನಮ್ಮ ಅಜ್ಜಂದಿರು 80ರ ವಯಸ್ಸಿನಲ್ಲೂ ನೇರವಾಗಿ ನಡೀತಾ ಇದ್ರು, ಹೊಲದಲ್ಲಿ ದುಡಿತಾ ಇದ್ರು. ಅವರಿಗೆ ಯಾವುದೇ ಪ್ರೋಟೀನ್ ಪೌಡರ್ ಬೇಕಾಗಿರಲಿಲ್ಲ. ಆದರೆ ಇಂದಿನ 25 ವರ್ಷದ ಯುವಕರ ಕತೆ ಏನಾಗಿದೆ? 4 ಮೆಟ್ಟಿಲು ಹತ್ತಿದರೆ ಆಯಾಸ, ಆಫೀಸ್ ಒತ್ತಡ ಮತ್ತು ಮುಖ್ಯವಾಗಿ ಬೆಡ್ರೂಮ್ ಅಲ್ಲಿ ದಾಂಪತ್ಯ ಜೀವನ ನಡೆಸಲು ಆಸಕ್ತಿಯೇ ಇಲ್ಲದಂತಾಗಿದೆ. ಇದಕ್ಕೆ ಕಾರಣ ನಮ್ಮ ಆಹಾರದಲ್ಲಿರುವ ವಿಷ ಮತ್ತು ಒತ್ತಡ. ಇವೆರಡೂ ಸೇರಿ ಪುರುಷರ ಪ್ರಮುಖ ಹಾರ್ಮೋನ್ ಆದ ಟೆಸ್ಟೋಸ್ಟೆರಾನ್ ಅನ್ನೇ ಹೀರಿಬಿಡುತ್ತದೆ. ಆದರೆ ಚಿಂತಿಸಬೇಡಿ, ಸಾಕ್ಷಾತ್ ಶಿವನಿಗೆ ಪ್ರಿಯವಾದ ಸ್ಮಶಾನದಲ್ಲಿ ಬೆಳೆಯುವ ಆ ಒಂದು ಗಿಡದಲ್ಲಿ ಇದಕ್ಕೆ ಉತ್ತರವಿದೆ. ಅದೇ ಉಮ್ಮತ್ತಿ ಅಥವಾ ದತ್ತೂರಿ. ಸ್ನೇಹಿತರೆ, ನಮ್ಮ ಜನ ದತ್ತೂರಿ ಅಂದ್ರೆ ಬರೀ ಶಿವನ ಪೂಜೆಗೆ ಮಾತ್ರ ಅಂತ ಅಂದುಕೊಂಡಿರುತ್ತಾರೆ. ಆದರೆ ಆಧುನಿಕ ವಿಜ್ಞಾನಗಳೇ ಬೆಚ್ಚಿ ಬೀಳಿಸುವಂತಹ ಒಂದು ರಹಸ್ಯ ಇದರ ಬೀಜಗಳಲ್ಲಿದೆ ಅಂತ ನಿಮಗೆ ಗೊತ್ತಾ? ವಿಜ್ಞಾನದ ಪ್ರಕಾರ ದತ್ತೂರಿ ಬೀಜಗಳಲ್ಲಿ ಆಟ್ರೋಪಿನ್ ಮತ್ತು ಸ್ಕೋಪೋಲಾಮೈನ್ ಎಂಬ ಅದ್ಭುತವಾದ ಅಲಾಯ್ಲ್ಗಳಿವೆ. ಇವು ಸಾಮಾನ್ಯ ಕೆಮಿಕಲ್ ಅಲ್ಲ. ಇವು ನೇರವಾಗಿ ಮನುಷ್ಯನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಥವಾ ನರಮಂಡಲದ ಮೇಲೆ ದಾಳಿ ಮಾಡಿ ನಿದ್ರೆಯಲ್ಲಿದ್ದ ನರಗಳನ್ನ ಬಡಿದು ಎಬ್ಬಿಸುತ್ತವೆ. ಇದರಿಂದ ಆಗುವ ಲಾಭಗಳೇನು ಗೊತ್ತಾ? ಇದು ಪುರುಷರಲ್ಲಿ ವೀರ್ಯವನ್ನ ಅಂಟು ಮತ್ತು ದಪ್ಪವಾಗಿಸುವುದಲ್ಲದೆ ನರಗಳ ದೌರ್ಬಲ್ಯವನ್ನ ಬುಡ ಸಮೇತ ಕಿತ್ತು ಹಾಕುತ್ತದೆ. ಯಾರು ನನ್ನಿಂದ ಸಾಧ್ಯವಿಲ್ಲ ಎಂದು ಕೈ ಚೆಲ್ಲಿದರೋ ಅವರ ದೇಹದಲ್ಲಿ ವಿದ್ಯುತ್ ಸಂಚರಿಸಿದಂತಹ ಅನುಭವ ನೀಡುವ ತಾಕತ್ತು ಈ ಬೀಜಕ್ಕಿದೆ. ಜಿಮ್ ಪೌಡರ್ ಡಬ್ಬಿಗಳನ್ನ ಕಸಕ್ಕೆ ಎಸೆಯುವಂತಹ ನೈಸರ್ಗಿಕ ಶಕ್ತಿ ಇದು. ಸ್ನೇಹಿತರೆ, ವಿಡಿಯೋದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ದಯವಿಟ್ಟು ಇಲ್ಲಿ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ನಾನು ಈಗ ಹೇಳುವ ಪ್ರಕ್ರಿಯೆ ತಪ್ಪಿದರೆ ಈ ಔಷಧಿಯೇ ನಿಮ್ಮ ಪಾಲಿಗೆ ಯಮಪಾಶವಾಗಬಹುದು. ದತ್ತೂರಿಯನ್ನ ನೇರವಾಗಿ ತಿಂದರೆ ವಿಷ, ಸಂಸ್ಕಾರ ಮಾಡಿದರೆ ಸಂಜೀವಿನಿ. ಆಯುರ್ವೇದದಲ್ಲಿ ಇದನ್ನ ಶೋಧನ ಅಂತ ಕರೀತಾರೆ. ಇದನ್ನ ಶುದ್ಧ ಮಾಡೋದು ಹೇಗೆ? ಸ್ನೇಹಿತರೆ, ಮೊದಲು ದತ್ತೂರಿ ಬೀಜಗಳನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ, ನಂತರ ಹಸುವಿನ ಹಾಲನ್ನ ಒಲೆ ಮೇಲಿಟ್ಟು ಕುದಿಸಿ, ಹಾಲು ಕುದಿಯುವಾಗ ಈ ಬೀಜಗಳನ್ನ ಹಾಕಿ ಕನಿಷ್ಠ 10ರಿಂದ 15 ನಿಮಿಷ ಬೇಯಿಸಬೇಕು. ಇಲ್ಲಿ ಮ್ಯಾಜಿಕ್ ಏನಂದ್ರೆ ಹಾಲು ಆ ಬೀಜದಲ್ಲಿರುವ ವಿಷವನ್ನ ಹೀರಿಕೊಳ್ಳುತ್ತದೆ. ನಂತರ ಆ ಹಾಲನ್ನ ಸೋಸಿ ಚೆಲ್ಲಿ ಬಿಡಿ. ಆ ಹಾಲನ್ನ ಕುಡಿಯಬೇಡಿ, ಯಾಕಂದರೆ ಅದು ವಿಷವಾಗಿರುತ್ತದೆ. ಬೀಜಗಳನ್ನ ತೊಳೆದು ಮತ್ತೆ ಒಣಗಿಸಿ. ಈಗ ಆ ಬೀಜಗಳು ಮಹಾ ಔಷಧಿಯಾಗಿ ಬದಲಾಗಿವೆ. ಈ ಪ್ರಕ್ರಿಯೆ ಇಲ್ಲದೆ ದತ್ತೂರಿಗಳನ್ನ ಮುಟ್ಟುವ ಸಾಹಸ ಮಾಡಲೇಬೇಡಿ. ಸ್ನೇಹಿತರೆ, ನಮಗೆಲ್ಲ ಒಂದು ಅಭ್ಯಾಸ ಇದೆ. ಸ್ವಲ್ಪ ತಿಂದ್ರೆ ಒಳ್ಳೆಯದು ಅಂದ್ಮೇಲೆ ಜಾಸ್ತಿ ತಿಂದ್ರೆ ಇನ್ನು ಜಾಸ್ತಿ ಬಲ ಬರುತ್ತೆ ಅಂತ ಅಂದುಕೊಳ್ಳುತ್ತೇವೆ. ಆದರೆ ದತ್ತೂರಿ ವಿಷದಲ್ಲಿ ಈ ತರ್ಕ ಬಳಸಿದರೆ ಆಸ್ಪತ್ರೆ ICU ಸೇರೋದು ಗ್ಯಾರಂಟಿ. ನಮ್ಮ ಹಳೆಯ ವೈದ್ಯರು ಹೇಳ್ತಾರೆ, ಅಜಾಗರೂಕನಾದರೆ ದತ್ತೂರಿ ಆನೆಯನ್ನು ಸಹ ಕೆಡವಬಲ್ಲದು. ಹಾಗಾದರೆ ಸೇಫ್ ಆದ ಪ್ರಮಾಣ ಯಾವುದು? ಗಮನವಿಟ್ಟು ಕೇಳಿ. ಪ್ರತಿದಿನ ಕೇವಲ 1ರಿಂದ 2 ಬೀಜಗಳು ಶುದ್ಧೀಕರಿಸಿದ್ದು ಮಾತ್ರ. ಹೌದು, ಕೇವಲ 1 ಅಥವಾ 2 ಬೀಜಗಳು. ಇದನ್ನ ರಾತ್ರಿ ಮಲಗುವ ಅರ್ಧ ಗಂಟೆ ಮುಂಚೆ ಮಾತ್ರ ತೆಗೆದುಕೊಳ್ಳಬೇಕು. ಇದು ದೇಹ ಶಾಂತವಾಗಿದ್ದಾಗ ನರಗಳ ಮೇಲೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಗಲಿನಲ್ಲಿ ಅಥವಾ ಖಾಲಿ ಹೊಟ್ಟೆಯಲ್ಲಿ ಇದನ್ನ ತೆಗೆದುಕೊಳ್ಳಬಾರದು. ಸ್ನೇಹಿತರೆ,
ಬರೀ ಬೀಜ ತಿಂದರೆ ಸಾಲದು, ಅದಕ್ಕೆ ಸಾಥ್ ನೀಡಲು ಇನ್ನೂ ಕೆಲವು ಆಯುರ್ವೇದದ ದಿಗ್ಗಜರು ಬೇಕಲ್ಲವೇ? ರಾಜ ಮಹಾರಾಜರು ನೂರಾರು ರಾಣಿಯರಿದ್ದರು, ಅಂತಃಪುರದಲ್ಲಿ ಸೋಲದಿರಲು ಬಳಸುತ್ತಿದ್ದ ಆ ಸೀಕ್ರೆಟ್ ಕಾಂಬಿನೇಷನ್ ಯಾವುದು ಗೊತ್ತಾ? ದತ್ತೂರಿಯ ಶಕ್ತಿಯನ್ನ 10 ಪಟ್ಟು ಹೆಚ್ಚಿಸಲು ಈ ಮಿಶ್ರಣ ಟ್ರೈ ಮಾಡಿ ನೋಡಿ. 1 ಲೋಟ ಬಿಸಿ ಹಾಲಿಗೆ 1 ಕಡ್ಲೆಕಾಳಿನಷ್ಟು ಶುದ್ಧ ಶಿಲಾಜಿತ್ ಹಾಕಿ ಕರಗಿಸಿ, ಅದಕ್ಕೆ ಅರ್ಧ ಚಮಚ ಅಶ್ವಗಂಧ ಮತ್ತು ಅರ್ಧ ಚಮಚ ಜೇನುತುಪ್ಪ ಸೇರಿಸಿ, ಇದರ ಜೊತೆಗೆ ಶುದ್ಧ ಮಾಡಿದ 1 ಅಥವಾ 2 ದತ್ತೂರಿ ಬೀಜವನ್ನ ನುಂಗಿ ಆ ಹಾಲನ್ನ ಕುಡಿಯಿರಿ. ಇದನ್ನ ವಾರದಲ್ಲಿ ಕೇವಲ 3 ಬಾರಿ, ಅಂದರೆ ದಿನ ಬಿಟ್ಟು ದಿನ ಮಾಡಿದರೆ ಸಾಕು. 15 ದಿನಗಳಲ್ಲಿ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಯನ್ನ ಕಂಡು ಕನ್ನಡಿಯಲ್ಲಿ ನಿಮ್ಮನ್ನ ನೀವೇ ಗುರುತಿಸಲಾಗದಷ್ಟು ತೇಜಸ್ಸು ನಿಮ್ಮದಾಗುತ್ತೆ. ಇದು ಕೇವಲ ದೈಹಿಕ ಸುಖದ ವಿಷಯವಷ್ಟೇ ಅಲ್ಲ, ಇದರ ಹಿಂದೆ ದೊಡ್ಡ ಆಧ್ಯಾತ್ಮವೇ ಅಡಗಿದೆ. ಶಿವನು ಗಂಟಲಲ್ಲಿ ವಿಷವನ್ನ ಇಟ್ಟುಕೊಂಡಾಗ ಅವನ ಉರಿ ಕಡಿಮೆ ಮಾಡಲು ದತ್ತೂರಿ ಬಳಸಿದರಂತೆ. ತಾಂತ್ರಿಕರು ಇದನ್ನ ಇಚ್ಛಾಪೂರ್ತಿ ಔಷಧ ಅಂತಾರೆ. ಅಂದ್ರೆ ಇದು ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ. ಯಾರು ಬ್ರಹ್ಮಚರ್ಯ ಪಾಲಿಸುತ್ತಾ ವೀರ್ಯವನ್ನ ವ್ಯರ್ಥ ಮಾಡದೆ ತಡೆಯಲು ಹಿಡಿಯುತ್ತಾರೋ ಅವರಿಗೆ ದತ್ತೂರಿ ಅದ್ಭುತವಾದ ಜ್ಞಾಪಕ ಶಕ್ತಿ ಮತ್ತು ತೀಕ್ಷ್ಣ ಬುದ್ಧಿಯನ್ನ ನೀಡುತ್ತೆ. ಅತಿಯಾದ ಭೋಗಕ್ಕೂ ಇದೇ ಮದ್ದು, ಅತಿಯಾದ ಯೋಗಕ್ಕೂ ಇದೇ ಮದ್ದು. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಬೆಂಕಿ ಅಡುಗೆಯನ್ನ ಮಾಡಬಲ್ಲದು, ಮನೆಯನ್ನ ಸುಡಬಲ್ಲದು. ದತ್ತೂರಿ ಕೂಡ ಹಾಗೆ. ಹೃದಯ ಸಂಬಂಧಿ ಕಾಯಿಲೆ ಇರುವವರು, ಬಿಪಿ ಇರುವವರು ದಯವಿಟ್ಟು ಇದನ್ನ ಬಳಸಬೇಡಿ. ಏನೇ ಪ್ರಯೋಗ ಮಾಡುವುದಿದ್ದರೂ ಒಬ್ಬ ಅನುಭವಿ ನಾಟಿ ವೈದ್ಯರ ಸಲಹೆ ಪಡೆದೇ ಮುಂದುವರಿಯಿರಿ. ಈ ಮಾಹಿತಿ ನಿಮಗೆ ನಿಜಕ್ಕೂ ಹೊಸದು ಮತ್ತು ಉಪಯುಕ್ತ ಅನಿಸಿದರೆ ಈಗಲೇ ಲೈಕ್ ಬಟನ್ ಒತ್ತಿ. ಇದು ನಮ್ಮ ಪೂರ್ವಜರ ಜ್ಞಾನ, ಇದನ್ನ ಎಲ್ಲರಿಗೂ ತಲುಪಿಸಲು ಶೇರ್ ಮಾಡಿ. ಇದೇ ರೀತಿಯ ಸೀಕ್ರೆಟ್ ಆರೋಗ್ಯ ಸೂತ್ರಗಳಿಗಾಗಿ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಅನ್ನ ಒತ್ತೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೊಂದಿಗೆ ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.